ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಲಿಂಬೆಹಣ್ಣು ತೊಗೊಂಡ್ರಿ. ಲಿಂಬೆಹಣ್ಣ 6 ಲಿಂಬೆಹಣ್ಣು ತೊಗೊಂಡ್ರಿ. ಈ 6 ಲಿಂಬೆಹಣ್ಣು ಏನ್ ಮಾಡ್ತೀನಿ ಅಂದ್ರೆ ಲಿಂಬೆ ಹಣ್ಣಿನ ಬಿಸಿ ಉಪ್ಪಿನಕಾಯಿ. ಚಳಿಗಾಲ ದಿವಸ ಇದ್ರಾಗ ಸೀಸನ್ದಾಗ ಲಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ತಾರೆ ಸ್ನೇಹಿತರೆ. ಲಿಂಬೆಹಣ್ಣು ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ವೀಕ್ಷಣೆ ಮಾಡೋಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ಈಗ ಲಿಂಬೆ ಹಣ್ಣಿನ ಬಿಸಿ ಉಪ್ಪಿನಕಾಯಿ ವೀಕ್ಷಣೆ ಮಾಡಿ ನೋಡೋಣ. ಬರ್ರಿ ಯಾವ ರೀತಿ ಮಾಡೋದಂತ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಈಗ ಲಿಂಬೆ ಹಣ್ಣಿನ ಬಿಸಿ ಉಪ್ಪಿನಕಾಯಿ ಮಾಡೋ ಸಂಬಂಧ ಒಂದು 6 ಇದನ್ನ ತೊಗೊಂಡ್ರಿ ಅಂತ ಲಿಂಬೆಹಣ್ಣು ತೊಗೊಂಡು ಸ್ನೇಹಿತರೆ. ಲಿಂಬೆಹಣ್ಣು ತೊಗೊಂಡು ಇವೆಲ್ಲ ಪದಾರ್ಥಗಳು ಸ್ನೇಹಿತರೆ. ಈಗ ಲಿಂಬೆಹಣ್ಣು ಬಿಸಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬರ್ರಿ. ಈಗ ಬಿಸಿ ಉಪ್ಪಿನಕಾಯಿ ಮಾಡೋ ಸಂಬಂಧ ನೋಡ್ರಿ, ಲಿಂಬೆ ಹಣ್ಣು ಐತಿ. ಈಗ ಚಾಕುಲಿ ಕಟ್ ಮಾಡ್ಕೊತೀನಿ. ಇವಾಗ ನೋಡ್ರಿ ಲಿಂಬೆಹಣ್ಣು ನೋಡ್ರಿ ಈ ರೀತಿ ಸಣ್ಣಗೆ ಪೀಸ್ ಮಾಡ್ಕೊಂಡಿವಿ, ಪೂರ್ತಿ ಕಟ್ ಮಾಡ್ಕೊಂಡಿದ್ರಿ. ಈ ರೀತಿ ಬಿಸಿ ಉಪ್ಪಿನಕಾಯಿ ಮಾಡೋ ಸಂಬಂಧ ದಿಢೀರ್ನೇ ಲಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ಸ್ನೇಹಿತರೆ. ಇದು ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೊಂಡಿವಿ. ಈಗ ಲಿಂಬೆಹಣ್ಣು ಬಿಸಿ ಉಪ್ಪಿನಕಾಯಿ ಮಾಡೋ ಸಂಬಂಧ ನೋಡಿ ಕುದಿಸ್ಕೊಂಡ್ರಿ. ಅದನ್ನೀಗ ಲಿಂಬೆಹಣ್ಣು ಐತ್ರಲ್ಲ ಅದನ್ನ ಕುದಿಸ್ಕೊಂಡ್ರಿ. 1 ಲೋಟದಷ್ಟು ನೀರು ಹಾಕೊಂಡಿವಿ. ಈಗ ಅದ್ರೊಳಗೆ ಈಗ ನೀರು ಸ್ವಲ್ಪ ಕಾಯಬೇಕ್ರಿ. ಈಗ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನೇಹಿತರೆ. ಇದು ಚಳಿಗಾಲ ಇದ್ರಾಗ ಏನೈತಿ, ಹವಾಮಾನ ಇದ್ರೊಳಗೆ ಏನೈತಿ ಲಿಂಬೆಹಣ್ಣು ಬಿಸಿ ಉಪ್ಪಿನಕಾಯಿ ಮಾಡ್ತಾರೆ ಸ್ನೇಹಿತರೆ. ಇದನ್ನ ಈಗ ನೋಡ್ರಿ ನೀರು ಕುದಿಯಾಕ ಬಂದಾವ. ಈಗ ಈಗೇನು ಲಿಂಬೆಹಣ್ಣು ಐತಲ್ಲ ಕಟ್ ಮಾಡ್ಕೊಂಡಿರಲ್ಲ, ಚಾಕುಲಿ ಕಟ್ ಮಾಡ್ಕೊಂಡಿರಲ್ಲ, ಒತ್ತರನಿಗೆ ಹಾಕ್ತಿರಿ. ಅದನ್ನ ಅದ್ರೊಳಗೆ ಕಾದಂಥ ಬಿಸಿ ನೀರೊಳಗೆ ಹಾಕ್ತಿರಿ. ಈಗ ಒಂದು 10 ನಿಮಿಷ ಕುದಿಸೋ ಸ್ನೇಹಿತರೆ. ಅದನ್ನೀಗ ಚೆನ್ನಾಗಿ ಕುದಿಸ್ಬೇಕು ನೋಡ್ರಿ. ಯಾವ ರೀತಿ ಇದು ಬರತ್ತಿ ಬುರುಬು ಯಾವ ರೀತಿ ಬರತ್ತೆ ನೋಡ್ರಿ. ಒಂದು ಬಾಟಲ್ ಅಷ್ಟು ನೀರು ಹಾಕ್ಕೊಂಡಿವಿ. ಇದು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಇದು ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಚಳಿಗಾಲದಾಗ ಆಹಾ ಊಟದ ಜೊತೆ ಇದು ಉಪ್ಪಿನಕಾಯಿ ಇದ್ರೆ ನೋಡ್ರಿ ಭಾರಿ ಸ್ನೇಹಿತರೆ. ಇದು ಸ್ನೇಹಿತರದ ಲಿಂಬೆಹಣ್ಣು ಎದಕ್ಕೆ ಕುದಿಸಾಕತ್ತಿದ್ರಿ, ಇದು ದಿಢೀರ್ನೆ ಈಗ ಮನೆಗೆ ಅಂತಾರಪ್ಪ ಗೆಸ್ಟ್ ಬಂದಿರ್ತಾರೆ, ಅತಿಥಿ ಬಂದಿರ್ತಾರೆ. ಆ ಟೈಮ್ನಾಗ ಪಟ್ನ ಒಂದು ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಏನೈತಿ ಈ ರೀತಿ ಮಾಡೋದ್ರಿಂದ ಆಗದಷ್ಟು ಬೇಗನೆ ಹಾಕತ್ರಿ. ಈ ರೀತಿ ಕುದಿಸಿ ಮಾಡೋದ್ರಿಂದ ಆಗಿಂದಾಗ ಹಾಕತಿ. ಒಂದು 10-15 ನಿಮಿಷ ನೀವು ಬಿಸಿ ಉಪ್ಪಿನಕಾಯಿ ಮಾಡಿ ನೀವು ಊಟಕ್ಕೆ ಬಡಿಸ್ಬೋದು ಸ್ನೇಹಿತರೆ. ಇದು ಏನೈತಿ ಹೊರಗಡೆ ಇಟ್ಟರೆ ನೀವು 2 ದಿನ ಬರುತ್ತೆ, ಮತ್ತು ನೀವು ಫ್ರೀಜ್ನ ಇಟ್ರಂದ್ರೆ ಒಂದು 3-4 ದಿನ ಬರ್ತದೆ ಸ್ನೇಹಿತರೆ. ಉಪ್ಪಿನಕಾಯಿ ಒಳಗೆ ಹಲವಾರು ಬಗೆಯ ಉಪ್ಪಿನಕಾಯಿ ಬರ್ತಾವ್ರಿ. ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಬರುತ್ತೆ, ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ಬರುತ್ತೆ, ಮತ್ತು ಲಿಂಬೆಹಣ್ಣು ಬಿಸಿ ಉಪ್ಪಿನಕಾಯಿ ಬರುತ್ತೆ. ಸಾಕಷ್ಟು ರೀತಿ ಉಪ್ಪಿನಕಾಯಿ ಬರ್ತಾವೆ. ನಮ್ಮ ಉದಯ ಉತ್ತರ ಕರ್ನಾಟಕ ಲಾಗ್ ಚಾನಲ್ ಅದ ನೋಡ್ರಿ, ಹಿಂದಕ್ಕೆ ನಾವು ಸಾಕಷ್ಟು ಉಪ್ಪಿನಕಾಯಿ ವಿಡಿಯೋಗಳು ಮಾಡಿ ಹಾಕಿವಿ. ಅದು ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದ್ಸಲ ಹೋಗಿ ವೀಕ್ಷಣೆ ಮಾಡಿರಿ ಸ್ನೇಹಿತರೆ. ಮತ್ತು ನಿಮಗೆ ಯಾವ ರೀತಿ ಟೊಮೆಟೊ ಉಪ್ಪಿನಕಾಯಿ ಬೇಕಾದ್ರೆ ಹೇಳ್ರಿ, ಟೊಮೆಟೊ ಉಪ್ಪಿನಕಾಯಿ ನಾನು ವಿಡಿಯೋ ಮಾಡಿ ಹಾಕ್ತೀನಂತ. ಮತ್ತು ನಿಮ್ಗೆ ಯಾವ ರೀತಿ ಉಪ್ಪಿನಕಾಯಿ ಬೇಕು ಹೇಳ್ರಿ, ಯಾವ ರೀತಿ ಉಪ್ಪಿನಕಾಯಿ ಬೇಕು ಒಂದು ಸ್ವಲ್ಪ ಕಮೆಂಟ್ ಮಾಡಿದ್ರಂದ್ರೆ ನಾ ಅದು ವಿಡಿಯೋ ಮಾಡಿ ಹಾಕ್ತೀವಿ ಸ್ನೇಹಿತರೆ. ಇವಾಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಕುದಿಸಿ ನೋಡ್ರಿ. ಈಗ ನೀರೆಲ್ಲ ಪೂರ್ತಿ ಅಟ್ಟೆ ಸಿಗೈತಿ ನೋಡ್ರಿ. ಎಷ್ಟು ಸ್ಮೂತಾಗಿ ಮೆತ್ತಗೆ ಎಷ್ಟು ಚಂದಾಗಿತ್ರಲ್ಲ. ಈಗ ಮುಂದಿನ ಪ್ರೊಸೆಸ್ ಏನಂತ ನಾನು ಹೇಳ್ತೀನಿ ರೀ. ಈ ಬಿಸಿ ಉಪ್ಪಿನಕಾಯಿಗೋಸ್ಕರ ಇದು ಮಾಡ್ಕೋಬೇಕ್ರಿ. ಏನು ಮಾಡ್ಕೋಬೇಕಂದ್ರೆ ಮಸಾಲೆ ಮಾಡ್ಕೋಬೇಕ್ರಿ. ಈಗ ಮಸಾಲೆ ಮಾಡ್ಕೊಂಡು ಸ್ನೇಹಿತರಿಗೆ ಈಗ ನೋಡ್ರಿ ಮೆಂತೆ 1 ಸ್ಪೂನ್ ಅಷ್ಟು ಮೆಂತೆ ಹಾಕೋದ್ರಿ. ಮೆಂತೆ ಹಾಕೊಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರನ್ನ ಹುರ್ಕೊಳ್ಳೋದ್ರ. ಅದನ್ನ 1 ಸ್ಪೂನ್ ಸಾಸಿವೆ ಹಾಕೊಂಡಿ. ಈಗ ಸಾಸಿವೆ ಮೆಂತಿ ನೋಡ್ರಿ ಈಗ ಫ್ರೈ ಮಾಡ್ಕೊಂಡ್ರಿ. ಜೀರಿಗೆ ನೋಡಿ ಸ್ನೇಹಿತರೆ 1 ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಸಾಸಿವೆ ಮತ್ತು ಮೆಂತೆ ರೀ. ಮೆಣಸು ಹಾಕಿ ನೋಡ್ರಿ. ಈಗ ಮೆಣಸು ಹಾಕ್ತದೆ ನೋಡ್ರಿ. ಈಗ 4 ಲವಂಗ ಸ್ನೇಹಿತರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಎಲ್ಲ ಏನಂತಾರಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈ ರೀತಿ ಮನೆಯೊಳಗೆ ಮಸಾಲೆ ತಯಾರು ಮಾಡಿಕೊಂಡು ಉಪ್ಪಿನಕಾಯಿ ಮಾಡೋದ್ರಿಂದ ಭಾರಿ ಟೇಸ್ಟಿಯಾಗಿರುತ್ತೆ ರೀ. ಈ ಬಿಸಿ ಉಪ್ಪಿನಕಾಯಿ ಮಾಡೋ ಸಂಬಂಧ ಹೊರಗಡೆ ಮಾರ್ಕೆಟ್ನಾಗ ಮಸಾಲೆ ಸಿಗುತ್ತೆ, ಆದರೆ ಮನೆಯಲ್ಲೇ ಮಸಾಲೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಟೈಪ್ ಆಕತಿ, ಚೇಂಜ್ ಆಕತ್ರಿ ಮತ್ತು ಸೂಪರ್ ಆಗಿರುತ್ತೆ ಟೇಸ್ಟ್. ಈಗ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬರ್ಸನ ಆರಿಸನ್ರಿ. ಈಗ ಇದನ್ನ ಮಿಕ್ಸರ್ ಕಚ್ಚೋ ಸಂಬಂಧ ಮಿಕ್ಸರ್ ಬಾಂಡಿ ಹಾಕೋತೀರಿ. ಈಗ ಒಂದು 5 ನಿಮಿಷ ಆರಿಸಿ ಇದನ್ನು ಮಿಕ್ಸರ್ ಕಚ್ಕೊಂಬರ್ತೀರಿ. ಈಗ ನೋಡ್ರಿ ಮಸಾಲೆ ಮಾಡ್ಕೊಳ್ಳೋ ಸಂಬಂಧ ಮಿಕ್ಸರ್ ಕಚ್ಕೊಂಬಂದ್ವಿ ನೋಡ್ರಿ. ಯಾವ ರೀತಿ ಪೂರ್ತಿ ಇದನ್ನಾಗೈತೆ ಇದನ್ನಾಗೈತೆ ಪೂರ್ತಿರಿ ಏನಂದ್ರೆ ಸಣ್ಣ ಆಗೈತೆ ರೀ. ಈಗ ನೋಡ್ರಿ ಒಗ್ಗರಣೆ ತಯಾರು ಮಾಡ್ಕೊಂಡ್ರಿ. ಈಗ ಒಗ್ಗರಣೆ ಇದಕ್ಕೆ ರೀ ಲಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ಮಾಡ್ಕೊಳ್ಳೋ ಸಂಬಂಧ ಮಸಾಲೆ ಮಾಡ್ಕೊಂಡ್ವಿ. ಈಗ ಒಗ್ಗರಣೆ ತಯಾರು ಮಾಡ್ಕೊಂಡ್ರಿ ನೋಡ್ರಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ, ಅಡುಗೆ ಎಣ್ಣೆ. ನೀವು ಯಾವ್ದು ಬೇಕಾದ್ರೆ ಎಣ್ಣೆ ಉಪಯೋಗಿಸ್ಬೋದು, ಇದೇ ಎಣ್ಣೆ ಐತಲ್ಲ. ಮನೆಯಲ್ಲಿ ಯಾವುದೇ ಎಣ್ಣೆ ಇದ್ರೂ ಉಪಯೋಗಿಸ್ಬೋದು, ಅಡುಗೆ ಎಣ್ಣೆ ಉಪಯೋಗಿಸ್ಬೇಕು ಸ್ನೇಹಿತರೆ. ಈಗ ಅಡುಗೆ ಎಣ್ಣೆ ಸ್ವಲ್ಪ ಕಾಯಬೇಕು ಸ್ನೇಹಿತರೆ. ನೋಡ್ರಿ ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಸಾಸಿವೆ ಹಾಕೋತೀನಿ ರೀ. 1 ಟೀ ಸ್ಪೂನ್ ಅಷ್ಟ ಸಾಸಿವೆ ಹಾಕೊಳ್ಳೋದು. ಮುಂದೆ ನೋಡ್ರಿ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಅಷ್ಟ ಜೀರಿಗೆ,
ಜೀರಿಗೆ ಸಾಸಿವೆ ಹಾಕೊಂಡ್ರಿ. ಈ ಮಸಾಲೆ ಒಳಗೆ ಸಾಸಿವೆ ಜೀರಿಗೆ ಐತ್ರಿ, ಆದ್ರೂ ಸ್ವಲ್ಪ ಒಗ್ಗರಿನೊಳಗೆ ಸಾಸಿವೆ ಜೀರಿಗೆ ಇರ್ಲತ್ತ ಮತ್ತೆ ಹಾಕೊಂಡಿರಿ. ಈಗ ಅದೊಂದು ರೀತಿ ಸ್ಪೆಷಲ್ ಅನಿಸತಿ. ಬ್ಯಾಡಿ ಮೆಣಸಿನ್ಕಾಯಿ ರೀ, 2 ಅಥವಾ 3 ಬ್ಯಾಡಿ ಮೆಣಸಿನ್ಕಾಯಿ ಏನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಅದನ್ನು ಹಿಂಗು ನೋಡ್ರಿ, ಸ್ವಲ್ಪ ಹಿಂಗೆ ಹಾಕೋತೀನಿ. ಉಪ್ಪಿನಕಾಯಿ ಹಿಂಗೆ ಬೇಕ್ರಿ, ಹಿಂಗಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಕತ್ರಿ, ಟೇಸ್ಟ್ ಭಾರಿ ಆಕತ್ರಿ ಅದಕ್ಕೆ. ಈಗೇನು ಅದು ಮಸಾಲೆನ ಮಿಕ್ಸಿಗೆ ಹಚ್ಕೊಂಬಂದಿರಲ್ಲ, ಇದು ಹಾಕೋತೀನಿ ನೋಡ್ರಿ. ಈಗ ಸಣ್ಣ ಮಾಡ್ಕೊಂಡಿರಲ್ಲ ಮಿಕ್ಸಿ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಪೂರ್ತಿ ಕಂಪ್ಲೀಟಾಗಿ. ವಾವ್ ನೋಡ್ರಿ ಎಷ್ಟು ಚಂದ ಹಾಕತೈತಿ ಮಸಾಲೆ ಸ್ನೇಹಿತರೆ. ಅರಿಶಿನ ಪುಡಿ ರೀ 1 ಟೀ ಸ್ಪೂನ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಪೂರ್ತಿ ತಿರುಗಾಡ್ತೀನಿ ರೀ, ತಿರುಗಾಡಿ ಮಿಕ್ಸ್ ಮಾಡ್ಕೊತೀನಿ. ಚಿಲ್ಲಿ ಪೌಡರ್ ಸ್ನೇಹಿತರೆ, ಕೆಂಪು ಪುಡಿ, ಕೆಂಪು ಖಾರ ಪುಡಿ ಅದನ್ನು ಕೂಡ ಹಾಕ್ತೀನಿ. ಈಗ ನೋಡ್ರಿ ಆಕಾರ ಚೇಂಜ್ ಆಗ್ತಿರ್ಲಕ್ಕ, ಒಂದು ಸ್ವಲ್ಪ ಕಲರ್ ಬತ್ತು ನೋಡ್ರಿ. ಮತ್ತೊಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು 1 ಅಥವಾ 2 ಸ್ಪೂನ್ ಹಾಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಿದ್ರಿ, ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಚೆನ್ನಾಗಿ ತಿರುಗಾಡನ್ರಿ. ಬೆಲ್ಲ, ಸಾವಯವ ಬೆಲ್ಲ ಸ್ನೇಹಿತರೆ, ಈಗ ಹಾಕೋತೀನಿ ನೋಡ್ರಿ. ಅದನ್ನೀಗ 1 ಕಪ್ ಅಷ್ಟು ತೊಗೊಂಡಿನಿ. ದೊಡ್ಡ ಕಪ್ ಐತ್ರಲ್ಲ, ದೊಡ್ಡ ಕಪ್ ಎಲ್ಲ ತೊಗೊಂಡಿನಿ. ನೀವು ನೋಡ್ಕೊಂಡು ಹಾಕೋಬೋದು, ನೀವು ನಿಮ್ಮ ಇದನ್ನ ಮೇಲೆ ಇರ್ತೈತ್ರಿ. ನೀವು ಯಾವ ರೀತಿ ಟೇಸ್ಟ್ ಇದ್ರೆ ಮಾಡ್ತಾರೆ ಅದ್ರ ಮ್ಯಾಗ ಸ್ನೇಹಿತರೆ ಬೆಲ್ಲ ಹಾಕೊಳ್ಳೋದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಅದನ್ನು ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ, ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ ಪೂರ್ತಿ. ಅದು ಮತ್ತೆ ಹೊಡ್ಕೋಬೇಕ್ರಿ. ಅದನ್ನು ಬೆಲ್ಲ ಸ್ವಲ್ಪ ದಪ್ಪ ಇರ್ತಾರಲ್ಲ ಹೊಡ್ಕೋಬೇಕ್ರಿ. ನೋಡ್ರಿ ಯಾವ ರೀತಿ ಮಿಕ್ಸ್ ಆಗತ್ತೆ. ನಾವಿಲ್ಲಿ ಬ್ಯಾಡಿ ಮೆಣಸಿನ್ಕಾಯಿ ಹಾಕೊಂಡು ಸ್ನೇಹಿತರೆ, ನೀವು ಬೇಕಾದ್ರೆ ಇದನ್ನು ಹಾಕೋಬೋದು. ನೀವು ಇದು ಏನಂತಾರ ಅದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನೀವು ನಾ ಹಸಿ ಮೆಣಸಿನ್ಕಾಯಿ ಬೇಡ, ಸ್ವಲ್ಪ ಬ್ಯಾಡಿ ಮೆಣಸಿನ್ಕಾಯಿ ಹಾಕೋರು ಸ್ವಲ್ಪ ಟೇಸ್ಟ್ ಚೇಂಜ್ ಆಗತ್ತ. ಬ್ಯಾಡಿ ಮೆಣಸಿನ್ಕಾಯಿ ಹಾಕೊಂಡಿನಿ. ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬ್ಯಾಡಿ ಮೆಣಸಿನ್ಕಾಯಿ ಹಾಕ್ಬೇಕಂತ ಏನು ನಿಯಮ ಇಲ್ಲ. ಈಗ ನೋಡ್ರಿ ವಾವ್ ಉಪ್ಪಿನಕಾಯಿ ನೋಡ್ರಿ, ಉಪ್ಪಿನಕಾಯಿ ಮಾಡಿಸ್ಕೊಂಡು ಲಿಂಬೆಹಣ್ಣು ಕುದಿಸ್ಕೊಂಡಿದ್ದಿಲ್ಲ, 6 ಲಿಂಬೆಹಣ್ಣು ಪೀಸ್ ಮಾಡಿ ನೀರನ್ನೇ ಹಾಕಿ ಕುದಿಸ್ಕೊಂಡಿದ್ದಿಲ್ಲ ಒಂದು 10 ನಿಮಿಷ, ಅದನ್ನು ಹಾಕೊಂಡ್ರಿ. ಈಗ ಹಾಕೊಂಡು ಏನಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ರಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳತ್ತೀವಿ, ಚಂದಾಗಿ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ಚಂದಾಗಿ ತಿರುಗಾಡ್ಕೊಳಿದ್ರಿ ಅದನ್ನ. ಇದು ಭಾರಿ ಕಾಂಬಿನೇಷನ್ ರೀ ನಮ್ಮ ಉತ್ತರ ಕನ್ನಡ ಭಾಗದಾಗ. ನೋಡ್ರಿ ಹೊಟ್ಟೆ ಐತೀನಿ ರೀ, ಈ ರೀತಿ ಮನ್ಯಾಗ ಉಪ್ಪಿನಕಾಯಿ ಮಾಡ್ರಂದ್ರೆ ಚಳಿಗಾಲ ಬತ್ತಕೋರಿ ಈ ರೀತಿ ಉಪ್ಪಿನಕಾಯಿ ಮಾಡಿ ಬಿಡ್ತಾರೆ. ಪ್ರತಿಯೊಬ್ಬರು ಮನ್ಯಾಗ ಉಪ್ಪಿನಕಾಯಿ ಮಾಡಿ ಬಿಡ್ತಾರೆ ಸ್ನೇಹಿತರೆ. ನಿಮ್ಗೆ ಯಾವ ಉಪ್ಪಿನಕಾಯಿ ಬೇಕು ಹೇಳ್ರಿ, ಎಲ್ಲ ರೀತಿ ಉಪ್ಪಿನಕಾಯಿ ಮಾಡ್ತಾರೆ ಈ ಕಡೆ ಎಲ್ಲ ರೀ. ನೋಡ್ರಿ ದಿಢೀರ್ನಿ 10 ನಿಮಿಷ ಭಾಳ ಅಂದ್ರೆ 10 ನಿಮಿಷ ರೀ. ಈ ಕಡೆ ಸಂಬಂಧಿಕರು ಊಟಕ್ಕೆ ಬಡಿಸೋ ಟೈಮ್ದಾಗ ಕರೆಕ್ಟ್ ತಂದು ಹಾಕ್ಬಿಟ್ರೆ ನೋಡ್ರಿ, ಈ ಉಪ್ಪಿನಕಾಯಿ ಯಾವಾಗ ಮಾಡ್ರಿ ಕೇಳ್ಬೇಕು ಅವ್ರು, ಆ ರೀತಿ ಹಾಕತ್ರಿ. ಇನ್ನೇಗ ಮಾಡಿ ಜಸ್ಟ್ ಮಾಡಿ ಉಪ್ಪಿನಕಾಯಿ ಅಂದ್ರೆ ಇಟ್ಟು ಜಲ್ದಿ ಉಪ್ಪಿನಕಾಯಿ ಮಾಡಿದ್ರಿ ಅಂತ ನಂಬಂಗಿಲ್ಲ. ಆ ರೀತಿ ಉಪ್ಪಿನಕಾಯಿ ತಯಾರಾಕತ್ರಿ ಅದು. ನೋಡ್ರಿ ವಾವ್ ಸೂಪರ್, ಬಾಯಿಗೆ ನೀರು ಬರಾಕತ್ ನೋಡ್ರಿ. ನೋಡೋಣ ಬಾಯಿಗೆ ನೀರು ಬರತ್ತೆ ನೋಡ್ರಿ, ವಂಡರ್ಫುಲ್ ನೈಸ್. ನೋಡ್ರಿ ಒಂದು ಸ್ವಲ್ಪ ಕುದಿಸೋಣ್ರಿ ಈಗ ಸ್ವಲ್ಪ. ಈಗ ನೋಡಿ ಸ್ನೇಹಿತರೆ ಮಿಕ್ಸ್ ಮಾಡ್ಕೊಳಕತ್ತೀವಿ. ಒಂದು ಸ್ವಲ್ಪ ರಸ ಬಿಡ್ತಲ್ರಿ. ರಸ ಎದಕ್ಕೆ ಬಿಡ್ತೀರಿ? ಅದು ಯಾಕೆ ರಸ ಬಿಡ್ತಂದ್ರ ಅದಕ್ಕೆ ಬೆಲ್ಲ ಕಾರಣ. ಬೆಲ್ಲ ಪೂರ ಕರಗೈತ್ರಿ, ಮತ್ತು ಉಪ್ಪನ್ನ ಕರಗೈತ್ರಲ್ಲ, ಉಪ್ಪು ಬೆಲ್ಲ ಸ್ವಲ್ಪ ರಸ ಬಿಡೈತ್ರಿ. ಮತ್ತು ಲಿಂಬೆನ ಇದ್ರ ಹತ್ರ ಪೂರ್ತಿ ರಸ ರೀ, ಅದು ಕೂಡ ಮಿಕ್ಸ್ ಆಗೈತ್ರಿ. ಎಲ್ಲ ಮಿಕ್ಸ್ ಆಗೈತ್ರಿ. ಬೆಲ್ಲ ಉಪ್ಪ ಲಿಂಬೆನ ರಸ ಪೂರ ಮಿಕ್ಸ್ ಆಗೈತ್ರಿ. ನೋಡ್ರಿ ಎಷ್ಟು ನೈಸ್ ವಂಡರ್ಫುಲ್ ಸೂಪರಾಗಿ ಕಾಣಕತ್ತೈತಿ. ವಾವ್ ಸೂಪರ್ ನೋಡ್ರಿ. ಮಾಡ್ಬೇಕು ಹಂಗ ರೀತಿ ಐತ್ರಿ. ನೈಸ್ ಸೂಪರ್ ಆಗೈತಿ ಸ್ನೇಹಿತರೆ, ಬಾಯಿ ತೊಳೆಯಂಗಾಗೈತಿ. ಈಗ ನೋಡ್ರಿ ಏನ್ ಮಾಡೋಣ್ರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ ಸ್ನೇಹಿತರೆ. ವಾವ್ ತಾಜಾ ನೋಡ್ರಿ ಸೂಪರ್ ಆಗಿ ನೈಸ್ ಆಗಿ ಲಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ತಯಾರಾಗೈತ್ರಿ. ದಿಢೀರನೆ ತತ್ಕ್ಷಣ 10-15 ನಿಮಿಷನಾಗ ತಯಾರು ನೋಡಿ ಸ್ನೇಹಿತರೆ. ಸಂಬಂಧಿಕರು ಬಂದಾಗ ಹೇಳ್ತೀನ್ರಿ, ಊಟಕ್ಕೆ ಬಡಿಸೋ ಮುಂದೆ ಈ ಕಡೆ ಊಟಕ್ಕೆ ಚಪಾತಿ ರೊಟ್ಟಿ ಹಚ್ಚೋದ್ರಾಗ ಲಿಂಬೆಹಣ್ಣು ಉಪ್ಪಿನಕಾಯಿ ಬಿಸಿ ಉಪ್ಪಿನಕಾಯಿ ತಯಾರಿ ರೆಡಿ ಸ್ನೇಹಿತರೆ. ವಾವ್ ನೋಡ್ರ ಬಾಯಾಗ ನೀರು ಬರ್ತೈತಿ. ವಂಡರ್ಫುಲ್ ಐತಿ, ನೈಸ್ ಆಗೈತಿ, ಮೆತ್ತಗೈತಿ, ಮಸ್ತ್ ಆಗೈತಿ ಸ್ನೇಹಿತರೆ. ನೋಡ್ರಿ ಎಷ್ಟು ಚಂದ ಆಗೈತಿ. ಈಗ ಸರ್ವ್ ಮಾಡ್ಕೊಳಕತ್ತೀನಿ ಈಗ. ವಾವ್ ನೋಡ್ರಿ ಸ್ನೇಹಿತರೆ, ಲಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ದಿಢೀರನೆ ತತ್ಕ್ಷಣ ಲಿಂಬೆಹಣ್ಣಿನ ಬಿಸಿ ಉಪ್ಪಿನಕಾಯಿ ಎಷ್ಟು ಚಂದ ಆಗೈತಿ, ವಂಡರ್ಫುಲ್ ಆಗೈತಿ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡ್ರಿ ಹೆಂಗಾಯ್ತತ್ತ. ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಹೊಸದಾಗಿ ಬಂದಿರ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಮುಗಿಸ್ತೀನತ್ತ, ಮತ್ತೊಂದು ವಿಡಿಯೋ ಮಾತು ಬರ್ತೀನತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.